ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ಸ್ ಕುರಿತು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಒಂದು ಡೌಟ್ ಆದರೆ ಇದೆ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಯಾವ ಒಂದು ಕೋರ್ಸ್ ಅವ್ರಿಗೆ ಲಾಸ್ಟ್ ಡೇಟ್ ಆದರೆ ಮುಗಿದಿದೆ, ಯಾವ ಒಂದು ಕೋರ್ಸ್ ಅವರು ಅಪ್ಲೈ ಮಾಡ್ಬೋದು, ಆ್ಯಂಡ್ ಈಗ ಮುಗಿದಿರುವಂತಹ ಲಾಸ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಎಕ್ಸ್ಟೆಂಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಡೌಟ್ಸ್ ಆದರೆ ಇದ್ದಾವೆ. ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಮೊದಲಿಗೆ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ಸ್ ನೋಡಬೇಕು ಅಂತ ಅಂದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗಾದರೆ ಬರಬೇಕಾಗುತ್ತಾ. ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮಗೆ ಎರಡು ಲಾಸ್ಟ್ ಡೇಟ್ಸ್ ಆದರೆ ಕಾಣಿಸುತ್ತೆ ನೋಡಿ. ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10-11-2024 ಅಂತ ಹೇಳ್ಬಿಟ್ಟು ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ PUC ಕೋರ್ಸು, ITI ಕೋರ್ಸು, ಡಿಪ್ಲೊಮಾ ಮತ್ತು ಹಾಗೇನು ಜನರಲ್ ಡಿಗ್ರಿ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಈಗಾಗಲೇ 2024-25ನೇ ಸಾಲಿನ ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಆದರೆ ಮುಗಿದಿದೆ. ಓಕೆನಾ, ಇದು ತುಂಬ ದಿನದಿಂದ ಎಕ್ಸ್ಟೆಂಡ್ ಮಾಡ್ಕೋತಾ ಬಂದರು. ನಾನು ಪ್ರೀವಿಯಸ್ ವಿಡಿಯೋಸ್ ಮಾಡಿದಾಗ ಹೇಳಿದ್ದೆ, ನಿಮಗೆ ಮುಂದೆ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ ಇದ್ದಾವೆ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗಾಗಲೇ ಲಾಸ್ಟ್ ಡೇಟ್ ಕ್ಲೋಸ್ ಆಗಿ ಒಂದು 10 ದಿನ ಆದರೆ ಆಗಿದೆ. ಇದೇ ತಿಂಗಳು 10ನೇ ತಾರೀಕಿಗೆ ಕ್ಲೋಸ್ ಆಗಿಬಿಟ್ಟಿದೆ. ಅದನ್ನು ಇನ್ನೂ ಎಕ್ಸ್ಟೆಂಡ್ ಆದರೆ ಮಾಡಿಲ್ಲ. ಇನ್ನು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ ಇದ್ದಾವೆ. ಯಾಕಂತ ಅಂದರೆ ಅವ್ರು ಎಕ್ಸ್ಟೆಂಡ್ ಮಾಡೋ ಥರ ಇದ್ದಿದ್ರೆ ಈಗಾಗಲೇ ಎಕ್ಸ್ಟೆಂಡ್ ಮಾಡ್ತಿದ್ರು. ಲಾಸ್ಟ್ ಡೇಟ್ ಮುಗಿದು 10 ದಿನ ಆದರೆ ಆಗಿದೆ. ನಿಮಗೆ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ ಇರುವಂಥದ್ದು. ಓಕೆನಾ, ಕೇವಲ ಯಾವ್ಯಾವ ಕೋರ್ಸ್ಗಳಿಗೆ ಅಂತ ಹೇಳ್ತೀನಿ ನೋಡಿ. PUC, ITI, ಡಿಪ್ಲೊಮಾ ಮತ್ತು ಜನರಲ್ ಡಿಗ್ರಿ ಕೋರ್ಸ್ಗಳಿಗೆ ಅಷ್ಟೇ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿರುವಂಥದ್ದು. ಅದೇ ಥರ ನೀವು ಕೆಳಗಡೆ ನೋಡ್ತಾ ಬಂದಿದ್ದೀರಾ ಅಂತ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ನೋಡಿ. ಪ್ರೊಫೆಷನಲ್ ಡಿಗ್ರಿ ಅಂತ ಇರುತ್ತೆ, ಅದು ನಿಮ್ಮ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು, BSc ನರ್ಸಿಂಗ್ ಕೋರ್ಸ್ ಆಗಿರ್ಬೋದು, ನೀವು ಮಾಡುವಂಥ ಡಿಗ್ರಿ ಪ್ರೊಫೆಷನಲ್ ಡಿಗ್ರಿ ಆಗಿದ್ದರೆ. ಆ್ಯಂಡ್ ಹಾಗೇನು PG ಕೋರ್ಸಸ್, ಓಕೆನಾ, ಡಿಗ್ರಿ ಆದಮೇಲೆ ಮಾಡ್ತಾರೆ ಅಲ್ವಾ, PG ಕೋರ್ಸಸ್ಸು, MTech, MCOM, MBA, ಈ ಒಂದು PG ಕೋರ್ಸಸ್ಗಳಿಗೆ ಆ್ಯಂಡ್ ಹಾಗೇನು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ನವರು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಇವ್ರಿಗೆ ಬಂದು ಲಾಸ್ಟ್ ಡೇಟು 30-11-2024 ಅಂತ ಇದೆ. ಈಗ ನೀವು ಕೇಳ್ಬೋದು 30-11-2024ಕ್ಕೆ ಈ ಒಂದು ಲಾಸ್ಟ್ ಡೇಟ್ ಏನಾದರೂ ಕ್ಲೋಸ್ ಆಗಿಬಿಡುತ್ತಾ, ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡಿ. ಒಂದು ಡೇಟನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನಮಗೆ ಯಾವುದೇ ಥರದ ಕ್ಲಾರಿಟಿ ಆದರೆ ಸಿಗೋದಿಲ್ಲ. ಸೊ ಅವ್ರು ಯಾವ ಒಂದು ಲಾಸ್ಟ್ ಡೇಟನ್ನು ಕೊಡ್ತಾರೆ, ಆ ಒಂದು ಲಾಸ್ಟ್ ಡೇಟ್ಗಿಂತ ಮುಂಚೆನೇ ಆದಷ್ಟು ಬೇಗ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಈಗ ಯಾರಾದರೂ ಜನರಲ್ ಡಿಗ್ರಿ ಕೋರ್ಸಸ್ ಮಾಡುವಂಥವ್ರು, PUC, ITI ಅವರು ಏನಾದರೂ ಇನ್ನೂ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಪ್ಲೈ ಮಾಡದೇ ಇದ್ದರೆ ಅಂಥ ಸ್ಟೂಡೆಂಟ್ಸು ಈಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ. ಲಾಸ್ಟ್ ಡೇಟು ಕ್ಲೋಸ್ ಆಗಿ 10 ದಿನ ಆಯಿತು, ಇನ್ನೂ ಯಾವುದೇ ಥರದ ಎಕ್ಸ್ಟೆಂಡ್ ಆದರೆ ಮಾಡಿಲ್ಲ. ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅಂತಲೂ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆನಾ, ಅದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಆದರೆ ಬರಬೇಕು. ಬಟ್ ಈ ಒಂದು ಪ್ರೊಫೆಷನಲ್ ಡಿಗ್ರಿ ಮಾಡುವಂಥವ್ರು ಆ್ಯಂಡ್ ಹಾಗೇನು ಈ ಒಂದು PG ಕೋರ್ಸಸ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಬಂದು 30-11-2024 ಇದೆ. ಇದೇ ತಿಂಗಳು 30ನೇ ತಾರೀಕುವರೆಗೂ ಆದಷ್ಟು ಬೇಗ ನಿಮ್ಮೊಂದು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡಿ. ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ನಿಮ್ಮ ಒಂದು ಕೋರ್ಸ್ ಯಾವುದು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿಬಿಟ್ಟು 2024-25ನೇ ಸಾಲಿಂದು. ಈಗ ನೆಕ್ಸ್ಟು ನಾನು ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ಸನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತಿರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟನ್ನು ಮಾಡ್ಕೊಳ್ಳಿ.